ಐಪಿಎಲ್ ಆನ್ಲೈನ್ ಬೆಟ್ಟಿಂಗ್ಗೆ ಒಂದೇ ಕುಟುಂಬದ 3 ಬಲಿ. ಬೆಳಗಾವಿಯಲ್ಲಿ ಕಸದಲ್ಲಿ ಪತ್ತೆಯಾಗಿದ್ದ ಮಗು ಈಗ ಇಟಲಿ ದಂಪತಿಯ ಪಾಲು. ನೌಕಾನೆಲೆಯ ಮಾಹಿತಿ ಸೋರಿಕೆ ಮಾಡಿದ್ದ ಇಬ್ಬರು ಅಂಧರ್. ಎಚ್ಡಿಕೆಗೆ ಶುರುವಾಯ್ತಾ ಭೂಕಂಟಕ. 2ನೇ ದಿನವೂ ಸರ್ವೆ. ಬಿಎಂಟಿಸಿ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಐಎನ್ಎಸ್ ಕದಂಬ ನೌಕಾನೆಲೆಯ ಮಾಹಿತಿಯನ್ನ ಪಾಕಿಸ್ತಾನದ ಏಜೆಂಟ್ಗಳಿಗೆ ನೀಡಿದ ಆರೋಪದಡಿ ಎನ್ಐಎ ತಂಡ ಇಬ್ಬರು ಆರೋಪಿಗಳನ್ನ ಕಾರವಾರದಲ್ಲಿ ಬಂಧಿಸಿದೆ. ಕಾರವಾರ ತಾಲೂಕಿನ ಮುದುಗಾದ ವೇತನ್ ತಾಂಡೇಲ್, ಹಳವಳ್ಳಿಯ ಅಕ್ಷಯ್ ನಾಯಕ್ ಬಂಧಿತ ಆರೋಪಿಗಳು. 2023ರಲ್ಲಿ ಫೇಸ್ಬುಕ್ ಮೂಲಕ ಬಂಧಿತರಿಗೆ ಪಾಕ್ನ ಏಜೆಂಟ್ ಮಹಿಳೆ ಪರಿಚಯವಾಗಿದ್ದಳು. ತಾನು ನೌಕಾದಳದ ಅಧಿಕಾರಿ ಎಂದು ಪರಿಚಯ ಮಾಡಿಕೊಂಡಿದ್ದ ಮಹಿಳೆ ನೌಕಾದಳದ ಯುದ್ಧ ನೌಕೆಗಳು, ಅದರ ಚಲನವಲನ, ನೌಕೆಗಳ ಚಿತ್ರಗಳು, ಕದಂಬ ನೌಕಾದಳದ ಸ್ಥಳಗಳ ಮಾಹಿತಿ ಪಡೆದಿದ್ಲು. ಇದಕ್ಕಾಗಿ ಪ್ರತಿ ತಿಂಗಳು 5,000ದಂತೆ 8 ತಿಂಗಳ ಕಾಲ ಈ ಮೂವರ ಖಾತೆಗೆ ದೀಪಕ್ ಎನ್ನುವ ಖಾತೆಯಿಂದ ಹಣ ಕಳುಹಿಸಿದ್ದಳು. 2023ರಲ್ಲಿ ಹೈದರಾಬಾದ್ನ ಎನ್ಐಎ ತಂಡ ದೀಪಕ್ ಹಾಗೂ ಆತನ ತಂಡವನ್ನ ಬಂಧಿಸಿದಾಗ ವೇತನ್ ಹಾಗೂ ಅಕ್ಷಯ್ ಕಳ್ಳಾಟ ಬಹಿರಂಗವಾಗಿದೆ. ಆರೋಪಿಗಳ ಬಳಿ ಇದ್ದ ಎಲೆಕ್ಟ್ರಾನಿಕ್ ಉಪಕರಣ, ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಕಸದ ತೊಟ್ಟಿಯಲ್ಲಿ ಸಿಕ್ಕ ಮಗುವನ್ನ ಇಟಲಿ ಮೂಲದ ದಂಪತಿ ದತ್ತು ಪಡೆದಿದ್ದಾರೆ. ಈ ಮೂಲಕ 2.5 ವರ್ಷದ ಕಂದಮ್ಮ ಬೆಳಗಾವಿಯಿಂದ ಇಟಲಿಗೆ ಹಾರಿದೆ. ವಿಶೇಷ ಚೇತನ ಎಂಬ ಕಾರಣಕ್ಕೆ ಪೋಷಕರು ನವಜಾತ ಶಿಶುವನ್ನ ಕಸದ ತೊಟ್ಟಿಗೆ ಎಸೆದಿದ್ರು. ಆಗ ಸ್ಥಳೀಯರ ಮಾಹಿತಿ ಮೇರೆಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ಬಳಿಕ ಮಗು ಬೆಳಗಾವಿಯ ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದ ಗಂಗಮ್ಮ ಚಿಕ್ಕುಂಬಿ ಮಠದ ಹಾರೈಕೆಯಲ್ಲಿತ್ತು. ಇದೀಗ ಮಗುವನ್ನ ಇಟಲಿ ದಂಪತಿ ದತ್ತು ಪಡೆದಿದೆ. ಆಶ್ರಮದಲ್ಲಿನ ಒಂದು ಮಗುವನ್ನ ದತ್ತು ಪಡೆಯಲು 6 ವರ್ಷದ ಕೆಳಗೆ ಇಟಲಿ ದಂಪತಿ ಅರ್ಜಿ ಸಲ್ಲಿಸಿದ್ರು. ಇಂದು ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಅಂತಿಮವಾಗಿ ಮಗುವನ್ನ ದತ್ತು ಮೂಲಕ ಪೋಷಕರಿಗೆ ಹಸ್ತಾಂತರ ಮಾಡಲಾಯಿತು. ವಿಶೇಷ ಚೇತನ ಮಗುವಿನ ಭವಿಷ್ಯ ರೂಪಿಸಿದ ಧನ್ಯತೆಯ ಕಾರಣಕ್ಕೆ ದತ್ತು ಪಡೆದಿದ್ದೀವಿ ಅಂತ ಡಾಕ್ಟರ್ ಕೋಸ್ಟಾಂಜಾ ಬುಜಾ ದಂಪತಿ ಹರ್ಷ ವ್ಯಕ್ತಪಡಿಸಿದೆ. 18 ವರ್ಷ ಯುವತಿಯನ್ನ 50 ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 50 ವರ್ಷದ ಪ್ರಕಾಶ್ ಎಂಬಾತ ಯುವತಿಯನ್ನ ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ 15 ದಿನ ನರಕ ತೋರಿಸಿದ್ದಾನೆ. ಜನವರಿ 3ರಂದು ಹುಬ್ಬಳ್ಳಿಯ ಚಾಲುಕ್ಯ ನಗರದ ಯುವತಿ ಅಜ್ಜಿ ಮನೆಯಿಂದ ಕಾಣೆಯಾಗಿದ್ದು, ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಯುವತಿ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಬಂದು ತಂದೆ ತಾಯಿ ಬಳಿ ಬಂದಿದ್ದು, ಟಾರ್ಚರ್ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಪ್ರಕಾಶ್ಗೆ ಈಗ 22 ವರ್ಷದ ಮಗನಿದ್ದಾನೆ. ಸದ್ಯ ಇರುವ ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ್ದ. ಕಾಮ ಪಿಶಾಚಿಯಾಗಿರುವ ಪ್ರಕಾಶ್ ನಿತ್ಯ ತನ್ನ ಹೆಂಡತಿಗೆ ದೈಹಿಕ ಹಲ್ಲೆ ಮಾಡುತ್ತಿದ್ದ. ನನಗೂ ಕೂಡ ಟಾರ್ಚರ್ ನೀಡಿದ್ದ. ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದ. ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನು ತೋರಿಸಿ ರಾಕ್ಷಸ ವರ್ತನೆ ತೋರಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾರೆ. ನಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ತೀನಿ, ಮರ್ಡರ್ ಮಾಡ್ತೀನಿ, ರೇಪ್ ಮಾಡ್ತೀನಿ, ನನ್ನ ಜೊತೆ ನಿನ್ನ ಮದುವೆ ಆಗಿಲ್ಲ ಅಂದ್ರೆ, ನನ್ನ ಜೊತೆ ನಿನ್ನ ಜೀವನ ಮಾಡಿಲ್ಲ ಅಂದ್ರೆ ಅಂತ ಎಲ್ಲ ಧಮಕಿ ಕೊಟ್ಟಾನ. ಒಂದು ದಿವ್ಸ ನನ್ನ ರೂಮ್ನಾಗೂ ಇದ್ದೆ, ಆವಾಗ ಬಂದಾನ. ನನ್ನ ಜೊತೆ ಜಬರ್ದಸ್ತಿ ಮಾಡಕ್ಕೆ ಹೋಗಿದ್ದ. ನಾನು ಗಾಬರಿ ಆಗಿಬಿಟ್ಟಿದ್ದೆ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಬಂದಿದ್ದೆ. ಫೆಬ್ರವರಿ 14ಗೆ ಬಂದು ನಾನು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದೆ. ಫಸ್ಟ್ ಎಂತಿ ಬಂದು ಹೇಳ ನನಗೆ ಅವ್ನು ಹಿಂಗೆ ಅದಾನ, ಹಂಗೆ ಅದಾನ, ಬ್ಯಾಡ್ ನ್ಯೂಸ್ ತೋರಿಸ್ತಾನೆ, ನಾನು ನಿಂಗೆ ಸ್ಪಾಯ್ಲ್ ಆಗ್ತೈತಿ, ನಿಂದು ಎಜುಕೇಷನ್ ಮಾಡಿ ಹೋಗಿ ನೀನು ಅಂತ ಹೇಳೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಕೇತಗಾನಹಳ್ಳಿ ತೋಟದ ಸುತ್ತ ಕಂದಾಯ ಇಲಾಖೆ ಸತತ 2ನೇ ದಿನವೂ ಸರ್ವೆ ಕಾರ್ಯ ಮುಂದುವರೆಸಿದೆ. ಬಿಡದಿ ಹೋಬಳಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದ ತಂಡದಿಂದ ಸರ್ವೆ ಕಾರ್ಯ ನಡೆದಿದೆ. ಕೇತಗಾನಹಳ್ಳಿ ಗ್ರಾಮದ ಬಳಿ ಎಚ್ಡಿಕೆ ಹಾಗೂ ಅವರ ಸಂಬಂಧಿ ಜಮೀನಿದ್ದು 14 ಎಕರೆಗೂ ಅಧಿಕ ಸರ್ಕಾರಿ ಜಮೀನು ಕಬಳಿಕೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಕುರಿತು ಸರ್ವೆ ಮಾಡುವಂತೆ ಕಂದಾಯ ಇಲಾಖೆಗೆ ಹೈಕೋರ್ಟ್ ಸೂಚನೆ ನೀಡಿತ್ತು. ಇನ್ನು ಸರ್ವೆ ಕುರಿತು ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದು, ಕುಮಾರಸ್ವಾಮಿ ಜಾಗದ ಸರ್ವೆ ಬಗ್ಗೆ ಪೇಪರ್ನಲ್ಲಿ ನೋಡಿದೆ. 25-30 ವರ್ಷದಿಂದ ಅವರು ಅಲ್ಲಿಯೇ ವಾಸ ಇದ್ದಾರೆ. ಮೂಲ ದಾಖಲೆ ಇದ್ರೆ ತೋರಿಸ್ತಾರೆ ಅಂತ ಹೇಳಿದ್ರು. ಅವರು 25-30 ವರ್ಷದಿಂದ ಅಲ್ಲಿ ವಾಸ ಜಮೀನು ತಗೊಂಡಿದ್ದಾರೆ. ಅವ್ರ ಹತ್ರ ದಾಖಲಾತಿಗಳಿತ್ತು ಅಂತ ಅಂದ್ರೆ ಆ ಮೂಲ ದಾಖಲಾತಿಗಳನ್ನ ಅವರು ಸಂಬಂಧಪಟ್ಟಂತವರಿಗೆ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಬೆಲೆ ಏರಿಕೆ ಬಿಸಿ ಬೆಂಗಳೂರು ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಈಗಾಗಲೇ ಬಿಎಂಟಿಸಿ ದರ, ಮೆಟ್ರೋ ಟಿಕೆಟ್ ದರ ಏರಿಕೆ ಶಾಕ್ ಜನರನ್ನ ಹೈರಾಣಾಗಿಸಿದೆ. ಈ ಮಧ್ಯೆ ಈಗ ಮತ್ತೊಂದು ದರ ಏರಿಕೆ ಸಿಲಿಕಾನ್ ಸಿಟಿ ಜನರ ಹೆಗಲೇರುವ ಸಾಧ್ಯತೆ ಇದೆ. ನೀರಿನ ದರ ಏರಿಕೆ ಸಂಬಂಧ ಗುರುವಾರ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಇದೇ ಸಭೆಯಲ್ಲಿ ನೀರಿನ ದರ ಏರಿಕೆ ವಿಚಾರವಾಗಿ ಕ್ಯಾಬಿನೆಟ್ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ದರ ಏರಿಕೆ ವಿಚಾರವಾಗಿ ಕಳೆದ 2-3 ತಿಂಗಳ ಹಿಂದೆ ಜಲಮಂಡಳಿ ಸರ್ಕಾರಕ್ಕೆ 30% ಏರಿಕೆ
ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಈ ಪ್ರಕಾರ ಅಧಿಕಾರಿಗಳ ಸಭೆ ಕೂಡ ಮಾಡಲಾಗಿತ್ತು. ಅದರಂತೆ ಇದೇ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿ ವಿಚಾರ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ನಡುವೆ ಸದ್ಯಕ್ಕೆ ದರ ಏರಿಕೆ ಬೇಡ ಅನ್ನೋ ಚರ್ಚೆ ಕೂಡ ಆಗಿದೆ ಎನ್ನಲಾಗ್ತಿದೆ. ಈಗಾಗಲೇ ಇತರೆ ದರ ಏರಿಕೆಯಿಂದ ಜನ ಆಕ್ರೋಶಗೊಂಡಿದ್ದು, ಮತ್ತೊಂದು ದರ ಏರಿಕೆಗೆ ಮುಂದಾದ್ರೆ ಜನ ಮತ್ತೆ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾದು ನೋಡೋ ತಂತ್ರಕ್ಕೆ ಸರ್ಕಾರ ಮುಂದಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ದಿನಕ್ಕೊಂದು ಸ್ವರೂಪ ಪಡಿತಾ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯ ಪರ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಇನ್ನು ಸಿಎಂ ಬಣದ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಾಜಣ್ಣ ಡಿಕೆಶಿ ಟಾಕ್ ಫೈಟ್ ಕುರಿತು ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಮಾತನಾಡೋಕ್ ಹೋಗಲ್ಲ ಅಂತ ಸಿಎಂ ತಿಳಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ನನ್ನನ್ನ ಸೇರಿದಂತೆ ಎಲ್ರಿಗೂ ಹೈಕಮಾಂಡ್ ತೀರ್ಮಾನ ಅನ್ವಯ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಸಚಿವ ಮಹದೇವಪ್ಪ ಮಾತನಾಡಿ, ಯಾರು ಯಾರ ಪರವೂ ಇಲ್ಲ, ಎಲ್ಲವೂ ಹೈಕಮಾಂಡ್ ಪರ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಯಾರು ಯಾರ ಪರ ಇಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪರ. ಒಂದೆಡೆ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ಭೇಟಿಯಾಗಿ ದೆಹಲಿಗೆ ತೆರಳಿದ್ರೆ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಬಣ ಸಚಿವರು, ಶಾಸಕರು ಭೇಟಿ ಮಾಡಿದ್ರು. ಸದಾಶಿವನಗರದಲ್ಲಿರೋ ಖರ್ಗೆ ಮನೆಗೆ ಸಚಿವ ಜಮೀರ್ ಅಹಮದ್ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ನಾಸರ್ ಅಹಮದ್ ಭೇಟಿ ನೀಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚಿಸಿದ್ದಾರೆ. ಇದರ ಬೆನ್ನಲ್ಲೇ ಖರ್ಗೆ ಭೇಟಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ರಂಗನಾಥ್ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಡಿಕೆ ಸುರೇಶ್, ಇದೊಂದು ಸೌಹಾರ್ದಯುತ ಭೇಟಿಯಾಗಿದೆ. ಖರ್ಗೆ ಆರೋಗ್ಯ ವಿಚಾರಣೆಗೆ ಬಂದಿದೆ. ಸಚಿವರ ಹೇಳಿಕೆ ಹಾಗೂ ಯಾವುದೇ ರಾಜಕೀಯ ವಿದ್ಯಮಾನ ಕುರಿತು ಚರ್ಚಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ಪವರ್ ಶೇರಿಂಗ್ ಕುರಿತು ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತೆ ಅಂತ ಹೇಳಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ. ಎಲ್ಲಾ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಸುಪ್ರೀಂ. ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಸುಪ್ರೀಂ. ಉಳಿದದ್ದೆಲ್ಲವೂ ಕೂಡ ಅಪ್ರಸ್ತುತ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ. ನಮ್ಮ ಹಿರೀಕರು, ನಮ್ಮ ಹಿರಿಯ ಮುಖಂಡರುಗಳು, ಅವ್ರನ್ನ ಪ್ರತಿ ಬಾರಿ ಬೆಂಗಳೂರು ಬಂದಾಗೆಲ್ಲ ನೋಡ್ತಾ ಇರ್ತೀನಿ, ಬಂದು ಅವ್ರ ಆಶೀರ್ವಾದ ಪಡಿತಾ ಇರ್ತೀನಿ. ಅವ್ರನ್ನ ಏನು ಮಾತಾಡಿಸ್ತಾ ಇಲ್ಲ, ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದೇನೆ ಅಷ್ಟೇ. ನಾವು ಬಂದಿರೋದು ಸಾಹೇಬ್ರನ್ನ ಕುಶಲೋಪಾರಿಗಳನ್ನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ಪಡಿಗೆ ಬಂದಿದ್ದೀವಿ. ಆ ಥರ ಯಾವುದೇ ಮಟ್ಟದ ಡಿಸ್ಕಷನ್ಸು ಬಂದಿಲ್ಲ. ನಾವು ಬಂದಿರೋಂಥದ್ದು ಹೈಕಮಾಂಡ್ ಭೇಟಿಗಾಗಿ ಸಚಿವ ಪರಮೇಶ್ವರ್ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ಹೈಕಮಾಂಡ್ ಅಂದ್ರೆ ದೇವಸ್ಥಾನ ಇದ್ದ ಹಾಗೆ, ಅಲ್ಲಿ ಯಾರು ಬೇಕಾದರೂ ಹೋಗಬಹುದು, ಯಾರು ಹೋಗೋದಕ್ಕೂ ನಿರ್ಬಂಧ ಇಲ್ಲ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಬಗ್ಗೆ ನಮ್ಮದೇನೂ ಹಠ ಇಲ್ಲ, ರಿಕ್ವೆಸ್ಟ್ ಮಾತ್ರ. ಅದರ ಬಗ್ಗೆ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ದಲಿತ ಸಮಾವೇಶ ಸದ್ಯಕ್ಕೆ ಮಾಡಲ್ಲ ಎಂದು ಸತೀಶ್ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಯಾರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರು ಏನು ಮಾಡ್ತಾರೆ ಎಂಬುದಕ್ಕೆ ನಾನು ಮಧ್ಯಪ್ರವೇಶ ಮಾಡಲ್ಲ. ಪಕ್ಷಕ್ಕೆ ಮುಜುಗರ ತರಲು ನನಗೆ ಇಷ್ಟ ಇಲ್ಲ. ಪಕ್ಷ ಕೊಟ್ಟಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಎಂದು ಹೇಳಿದ್ದಾರೆ. ಹೋಗ್ತಿರ್ಬೇಕಾದ್ರೆ ಯಾರು ಭೇಟಿಯಾಗಲಿಕ್ಕೆ ಏನು ಮುಕ್ತಿ, ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದ್ರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ದಲಿತ ಸಮಾವೇಶ ಯಾವಾಗ ಆಗುತ್ತೆ? ಇಲ್ಲ, ಅದೆಲ್ಲ ಇಲ್ಲ ಯಾವಾಗ ನೀನು ಇದ್ದಾಗ ಹೇಳ್ತೀನಿ ನಿಮಗೆ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್, ಅದು ಅವ್ರ ಅಧ್ಯಕ್ಷರು, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿಗೆ ಬರ್ತಾರೆ, ಯಾರು ಏನು ಮಾತಾಡ್ತಾರೆ, ಅದು ಯಾವುದಕ್ಕೂ ಮಧ್ಯಪ್ರವೇಶ ಮಾಡೋ ಅದು ನನ್ನ ಕೆಲಸ ಅಲ್ಲ. ನನಗೇನು ಗೊತ್ತಿಲ್ಲಪ್ಪ. ಎಲ್ಲವನ್ನು ಹೈಕಮಾಂಡೇ ಗಮನಿಸುತ್ತೆ. ನನಗೆ ಪಕ್ಷಕ್ಕೂ ಮುಜುಗರ ತರೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು. ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಅಷ್ಟೇ ನನ್ನ ಕೆಲಸ.